ಈ ಅಕ್ಕಿ ತರಿನ ಈ ಸಬ್ಬಕ್ಕಿಗೆ ಹಾಕ್ಕೊಂಡು ಇಡ್ಲಿ ಹಿಟ್ಟು ರೆಡಿಯಾಗಿದೆ. ಎಲ್ಲ ಮಿಳಿತವಾಗಿರ್ಬೇಕದು. ಹೌದು. ಕಾಳಂಗ್ ಬಂದಿದ್ಯಾ? ಮೇಲ್ಮಕ್ಕ ಕೆಳಮಕ್ಕ ಎರಡು ಊತ ಮೇಲಕ್ಕೆ ಗೋಪುರವಾಗಿರುತ್ತೆ. ಆನಂದನ ಸರ್ ನಾಲ್ಗೆ ಮೇಲೆ ನೈಸರ್ಗಿಕವಾದ ನೈಜವಾದ ಒಂದು ಸಬ್ಬಕ್ಕಿ ಇಡ್ಲಿ ಅದ್ಭುತವಾಗಿದೆ, ಸಾಫ್ಟ್ ಆಗಿದೆ ನಾಲ್ಗೆ ಮೇಲೆ ಹಂಗೆ. ಆಹಾ. ನಮಸ್ಕಾರ ವೀಕ್ಷಕ ಪ್ರಭುಗಳಿಗೆ. ಅಹಲ್ಯಾಬಾಯಿ ಅಮ್ಮರ ಕಿಚನ್ಗೆ ಬಂದ್ವಿ ಅಂದರೆ ಅದ್ಭುತವಾದದ್ದು ಹಳೆ ಕಾಲದ ಹಳೆ ಶೈಲಿ ಅವ್ರ ಶೈಲಿಯ ಒಂದು ರುಚಿ ಇದ್ದೇ ಇರ್ತದೆ. ಇವತ್ತು ಹಲವಾರು ಕಡೆ ನೋಡಿರ್ತೀರಿ ಇಡ್ಲಿಗಳು, ಮಸಾಲೆ ಇಡ್ಲಿಗಳು, ಆಮೇಲೆ ಸಬ್ಬಕ್ಕಿ ಇಡ್ಲಿ ನೋಡಿರ್ತೀರಿ. ಇವತ್ತು ಅವರ ಕೈ ಚಳಕ, ಅವರ ಕೈ ರುಚಿ ಮಸಾಲೆ ಸಬ್ಬಕ್ಕಿ ಇಡ್ಲಿ. ಬನ್ನಿ ಅವರ ರುಚಿ ಹೆಂಗಿರುತ್ತೆ ನೋಡ್ಬಿಡೋಣ. ಅಮ್ಮ ನಮಸ್ಕಾರ. ನಮಸ್ಕಾರ. ನಿಮ್ಮ ಶೈಲಿಯ ಸಬ್ಬಕ್ಕಿ ಇಡ್ಲಿ, ಅದು ಮಸಾಲೆ ಇಡ್ಲಿ. ಸಬ್ಬಕ್ಕಿ ಮಸಾಲೆ ಇಡ್ಲಿ ಅನ್ನ ಮಾಡಿ ತೋರ್ಸೋಣ ಅಂತ 2 ಲೋಟ ಸಬ್ಬಕ್ಕಿ ನೆನೆ ಹಾಕಿದ್ದೀನಿ, 2 ಲೋಟ ಅಕ್ಕಿ ತರಿ ನೆನೆ ಹಾಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಗಮ್ಮಲ್ ಬರಕ್ಕೆ ಒಂದು ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಹಾಕಿದ್ದೀನಿ. ಇನ್ನು ಒಗ್ಗರಣೆ ಹಾಕಿ ಕಲಸಿ ಇವಾಗ ಒಲೆ ಮೇಲೆ ಇಡೋದು. ಇದು ಸಬ್ಬಕ್ಕಿ 2 ಲೋಟ ತಗೊಂಡಿದ್ದೀನಿ. ಎಷ್ಟು ತಾಸು ನೆನೆ ಇಟ್ಟಿದ್ದು? ಇದ 2 ಅವರ್ಸ್ ನೆಂದಿದೆ ಅಷ್ಟೇ. 2. ಓಕೆ, 2 ಅವರ್ಸ್ ನೆಂದಿದೆ. ನೀರು ಸ್ವಲ್ಪ ಬಸ್ಕೊಂಡು ಈ ಅಕ್ಕಿ ತರಿನ ಈ ಸಬ್ಬಕ್ಕಿಗೆ ಹಾಕೊಂಡು ನಾನಿವಾಗ ಎಲ್ಲನೂ ಇಡ್ಲಿ ತರಿ ಸಬ್ಬಕ್ಕಿ ಕಲ್ಸ್ಕೊತಾ ಇದ್ದೀನಿ. ಮೊಸರು ಹಾಕೋ ಬರ್ತಿ. ಇವಾಗ ಅರ್ಧ ಲೀಟ್ರ್ ಮೊಸರು ಹಾಕ್ಕೋಬೇಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಕೃಷ್ಣ ವಾಸುದೇವ. ಇಡ್ಲಿ ಹಿಟ್ಟು ರೆಡಿಯಾಗಿದೆ. ಇವಾಗ ಒಲೆ ಮೇಲೆ ಬೇಯಿಸಕ್ಕೆ ಹಾಕೋಕ್ಕಿಂತ ಮುಂಚೆ ಒಗ್ಗರಣೆ ಇಟ್ಕೊಂಡು ಇದ್ರ ಮೇಲೆ ಹಾಕಬೇಕು. ಉಪ್ಪು ಹಾಕಿದ್ದೀನಿ, ಬೇಕಾದ್ರೆ ಇಂಚೂರು ಉಪ್ಪು ಬೇಕಾದ್ರೆ ನೋಡ್ಕೊ, ಬೇಡ. ಎಣ್ಣೆ ಒಗ್ಗರಣೆಗೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. ಇನ್ನೊಂದು ಚೂರು ಹಾಕೋಪ್ಪ, ಚೆನ್ನಾಗಿರುತ್ತೆ ಎಣ್ಣೆ. ಸಾಕು. ಇವಾಗ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಇದು ಹಿಂಗೊಂಚೂರು ಹಾಕಪ್ಪ. ಸಾಕು. ಅದನ್ನ ಇಡ್ಲಿ ಮೇಲೆ ಹಾಕ್ಬಿಡಪ್ಪ. ಇವಾಗ ಈ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕಪ್ಪ. ಸಾಕು. ಸ್ವಲ್ಪ ಬೇಕಾದ್ರೆ ನೀರು ಹಾಕ್ಕೋಬೋದು. ಬಂದು ಇವಾಗ ಇದನ್ನ ಕಲಸಿದ್ದಾಯ್ತು. ಸಬ್ಬಸಿಗೆ ಸೊಪ್ಪನ್ನ ಹುರ್ಕೋಬೇಕು. ಸಬ್ಬಸಿಗೆ ಸೊಪ್ಪು ಸ್ವಲ್ಪ ಹುರ್ಕೋಬೇಕು. ಇದು ಹುರ್ಕೋಬೇಕಾ? ಸ್ವಲ್ಪ. ಸಾಕು. ಬರ್ತೀನಿ. ಈಗ ಸಬ್ಬಸಿಗೆ ಈ ತರ ಮಾಡ್ಕೊಂಡು ಆಮೇಲೆ ಅದಕ್ಕೆ ಹಾಕೋದು. ಹೌದಾ? ಅವಾಗ ಮಸಾಲೆ ಚೆನ್ನಾಗಿ ಕೂಡ್ಕೊಳ್ಳೋದು. ಏನು ಒಂದು ಹಿಡಿ ಇದೆಯಾ? ಅಷ್ಟೇ. ಒಂದು ಹಿಡಿ. ಇವಾಗ ಸಬ್ಬಸಿಗೆ ಸ್ವಲ್ಪ ಬಾಡಿಸಿದೆ, ಅದನ್ನ ಇಡ್ಲಿ ಹಿಟ್ಟೊಳಗೆ ಹಾಕೋಬೇಕು. ಓಹೋ, ಎಲ್ಲ ಮಿಳಿತವಾಗಿರ್ಬೇಕು ಅದಕ್ಕೆ. ಹೌದು. ಇವಾಗ ಇಡ್ಲಿ ಪಾತ್ರೆಗೆಲ್ಲ ಕಲಸಿ ಇಡ್ಲಿ ಪಾತ್ರೆಗೆ ತಟ್ಟೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ 2 ಪ್ಲೇಟ್ ಇಡಮ್ಮ. ಸಾಕು. ಇವಾಗ ತಟ್ಟೆಗೆ ಇಡ್ಲಿ ಹಿಟ್ಟನ್ನು ಹಾಕೋದು.
ಇವಾಗ ಇಡ್ಲಿ ಪಾತ್ರೆಗೆಲ್ಲ ತಟ್ಟೆ ಇಟ್ಟಿದ್ದೀವಿ. ಇವಾಗ ಇಡ್ಲಿ ಪಾತ್ರೆ ಕ್ಲೋಸ್ ಮಾಡೋದು. Create an impact on your career with Impact Group of Institutions. Join now for engineering, polytechnic to post-graduation, BBA and MBA, architecture and PhD with IAS coaching. Shape your future with your friend, philosopher and guide, Dr. KP Mathulla, Impact Group of Institutions. ಇವಾಗೆಲ್ಲ ರೆಡಿಯಾಗಿದೆ. ಇಡ್ಲಿ ಬೆಂದು ಇವಾಗ ಮುಚ್ಚಳ ತೆಗೆದು ಅದು ಹೆಂಗಾಗಿದೆ ನೋಡೋಣ. ಸೂಪರ್. ಕಾಳಂಗ್ ಬಂದಿದ್ಯಾ? ಬಂದಿದೆ. ತೆಕ್ಕೊಪ್ಪ ಬರ್ತೀನಿ ನಿಧಾನಕ್ಕೆ. ಇಷ್ಟೇ ಇಡ್ಲಿ. ಸಾಬುದಾನ ಇಡ್ಲಿ ಅಂದ್ರೆ ನಮ್ಮ ರವೆ ಉದ್ದಿನ ಬೇಳೆ ಕಲಸಿ ಮಾಡೋದು. ಮೇಲ್ಮಕ್ಕ ಕೆಳಮಕ್ಕ ಎರಡು ಊತ ಮೇಲಕ್ಕೆ ಗೋಪುರವಾಗಿರುತ್ತೆ. ಇದು ಅಷ್ಟೊಂದು ಬಂದಿರಲ್ಲ. ಅಂದ್ರೆ ತಿಂದ್ರೆ ಮೈಗೆ ಒಳ್ಳೇದು, ಏನು ಹಾನಿಕಾರಿ ಅಲ್ಲ. ಇವಾಗೆಲ್ಲ ರೆಡಿಯಾಗಿದೆ. ಪ್ಲೇಟಿಗೆ ತೆಗೆದು ನೋಡೋಣ ಹೇಗಿದೆ. ಅರುಣ್ ಅವ್ರು ಕೊಡದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಪ್ಪ. ಬಿಡ್ಬೇಕು. ಸ್ವಲ್ಪ ತುಪ್ಪ ಹಾಕಿ ತಿಂದ್ರೆ ಬಹಳ ರುಚಿ. ಇದು ನಮ್ಮ ಶೈಲಿಯ ಸಬ್ಬಕ್ಕಿ ಇಡ್ಲಿ. ಮಕ್ಕಳಿಗೂ ತುಂಬಾ ಒಳ್ಳೇದು. ಆಮೇಲೆ ಇದು ಆರೋಗ್ಯಕ್ಕೂ ಒಳ್ಳೇದು. ಬಹಳ ಈಸಿಯಾಗಿ ಮಾಡ್ಕೋಬಹುದು ಮನೆಯಲ್ಲಿ. ರುಚಿಕರವಾದ ಸಬ್ಬಕ್ಕಿ ಇಡ್ಲಿ ರೆಡಿಯಾಗಿದೆ. ತಿಂದಿವಾಗ ಅರುಣ್ ಅವ್ರು ಹೇಳಲೇಬೇಕು ನೋಡಿ. ಸುಖಾಸನದಲ್ಲಿ ಕೂಳ್ತಾಗ ತಿಂದಾಗ ಸುಖವಾದ ಒಂದು ಭಾವನೆ ನಾಲ್ಗೆ ಮೇಲೆ ತೇಲಾಡ್ಬೇಕು. ಬನ್ನಿ ತೋರಿಸ್ತೀನಿ ಹೇಗಿದೆ. ಬನ್ನಿ ಇದೇ ತರ ಇರಬೇಕು ನೋಡಿ. ಅಮ್ಮ ಇದು ಕೊಟ್ಟಿರೋದು ನೀವು ಕಾಯಿ ಚಟ್ನಿ? ಬರೀ ತೆಂಗಿನಕಾಯಿ ಚಟ್ನಿ, ತರಾವರಿ ಟೊಮೆಟೊ ಚಟ್ನಿ, ಕಡಲೆಬೇಳೆ ಚಟ್ನಿ, ಇಲ್ಲ ಬರೀ ನಮ್ದು ಹುರ್ಗಡ್ಲೆ ಚಟ್ನಿ. ಏನ್ ಮಾಡ್ಕೊಂಡ್ರು ಸೂಪರ್ ಆಗಿರುತ್ತೆ. ಸೂಪರ್ ಆಗಿರುತ್ತೆ ಅಂದ್ಬಿಟ್ರು. ಸೂಪರ್ ಆಗಿರ್ಲೇಬೇಕು. ನೋಡ್ಬಿಡೋಣ. ನೋಡಪ್ಪ ಖಂಡಿತ. ಉಪ್ಪು ಎಲ್ಲ ಕರೆಕ್ಟ್ ಇದೆಯಾ? ಎಲ್ಲ ಕರೆಕ್ಟ್ ಇದೆ. ಹೌದಾ? ಸೂಪರ್. ಅವ್ರು ಹೇಳ್ದಂಗೆ ಸಾತ್ವಿಕತೆಯ ಒಂದು ಇಡ್ಲಿ. ಆನಂದ ಸರ್ ನಾಲ್ಗೆ ಮೇಲೆ ನೈಸರ್ಗಿಕವಾದ ನೈಜವಾದ ಒಂದು ಸಬ್ಬಕ್ಕಿ ಇಡ್ಲಿ. ಅದ್ಭುತವಾಗಿದೆ. ಸಾಫ್ಟ್ ಆಗಿದೆ. ನಾಲ್ಗೆ ಮೇಲೆ ಹಂಗೆ ನೀವು ಅಗಿಯೋದೇ ಬೇಡ. ಹಂಗೆ ಒಳ್ಳೆ ಮುದ್ದೆ ತರ. ನೋಡಿ. ಮೃದುವಾದ ಅದ್ಭುತವಾದ ಅವರ ಕೈ ಶೈಲಿಯ ಸಬ್ಬಕ್ಕಿ ಇಡ್ಲಿ. ಧನ್ಯವಾದ. ಇನ್ನೂ ಒಂದು ಅದ್ಭುತ ಸಂಚಿಕೆ ಒಟ್ಟಿಗೆ ಬರ್ತೀವಿ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.